ನೋಡಿ ನೀರು ಹೆಂಗೆ ಬರ್ತಿದೆ. 2 ಬೋರ್ ಇದೆ, ಒಳ್ಳೆ ನೀರು ತುಂಬ ಚೆನ್ನಾಗಿ. 2 ಬೋರ್ ಇದೆ, 2 ಬೋರಿಂದ ಒಂದು 6 ಇಂಚಿದೆ ನೀರು. 600 ಅಡಿಕೆ ಹಾಕಿದ್ದಾರೆ, 600 ಅಡಿಕೆನೂ ಚೆನ್ನಾಗಿ ಬರ್ತಾಯಿದೆ. ಬಾಳೆ ಅಡಿಕೆ 600 ಗಿಡ ಇದೆ ಅಡಿಕೆ. 2 ಬೋರ್ ಇದೆ, ಒಂದು 200 ತೆಂಗಿದೆ, ಎಲ್ಲ ತೆಂಗಿನ ಗಿಡ 200. 3.5 ಎಕರೆ ಜಾಗ ತುಂಬ ಚೆನ್ನಾಗಿದೆ. 2 ಬೋರ್ ಇದೆ, ಸ್ವಂತ ಟೀಚಿ ಇದೆ, ರಾಗಿ ಹಾಕಿದ್ದಾರೆ. ಬೋರ್ಲಂತೂ ಅದ್ದೂರಿ ನೀರಂತೂ ಮಾತಾಡೋಂಗಿಲ್ಲ. ಒಂದೇ ಬೋರ್ ಆನ್ ಮಾಡಿರೋದು, ಇನ್ನೊಂದು ಬೋರ್ ಆನ್ ಮಾಡಿಲ್ಲ. 2 ಬೋರು. ಒಳ್ಳೆ ಮಸ್ತಾಗಿದೆ. ನೋಡಿ ನೀರು ಹೆಂಗೆ ಬರ್ತದೆ. ಒಂದು ಬೋರೊಂದು ಇದು, ಇನ್ನೊಂದು ಬೋರೊಂದು ಆನ್ ಮಾಡಿಲ್ಲ. ನೀರಂತೂ ಸೂಪರಾಗಿದೆ. 2 ಬೋರು, 200 ತೆಂಗು. ಸೂಪರಾಗಿದೆ ಜಾಗ ಮಾತ್ರ, ಒಳ್ಳೆ ಕ್ಲಾಸ್ ಒಂದು ಜಾಗ. ರೋಡ್ ಪೇಸ್ಗೆ ಒಂದು 500 ಅಡಿ ರೋಡ್ ಪೇಸ್ಗೆ ಸಿಕ್ಕುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. 200 ತೆಂಗು ಹಾಕಿದ್ದಾರೆ, 600 ಅಡಿಕೆ. ಫುಲ್ಲು ರಾಗಿ ಹಾಕಿದ್ದಾರೆ ಕೆಲವು. ಸೂಪರಾಗಿದೆ ಜಾಗ ಮಾತ್ರ. ಅಲ್ಲಿ ಕಾಣ್ತಿದ್ದಾರೆ ಊರು ಇದೆ ನೋಡಿ, ಅಲ್ಲಿ ಕಾಣ್ತಾ ಇರೋದೇ ಊರು. ಅಲ್ಲಿ ಮನೆಗಳೆಲ್ಲ ಕಾಣ್ತಿದೆಯಲ್ಲ, ಅದೇ ಊರು. 3.5 ಎಕರೆ ಜಾಗ. ತಾರ್ ರೋಡಿಂದ ಒಂದು 3/4 ಕಿಲೋಮೀಟ್ರ್ ಆಗುತ್ತೆ. ದೊಡ್ಡ ರೋಡೇ, 33 ಅಡಿ ರೋಡು ಗೀಡ್ಗೆಲ್ಲ ಕಡೆ ಅನುಕೂಲವಾಗಿದೆ. ಅವರೆಕಾಯಿ ಹಾಕಿದ್ದಾರೆ ಕೆಲವು ಮನೆಗೆ. ಜಾಗನಂತೂ ಸೂಪರಾಗಿದೆ, ಮಾತಾಡೋಂಗಿಲ್ಲ. ಅಡಿಕೆ ಜಾಗ ಸೂಪರಾಗಿದೆ. 2 ಬೋರು ನೋಡಿ, ಇಲ್ಲೊಂದಿದೆ, ಇದು ಆನ್ ಮಾಡಿಲ್ಲ. ಒಂದೇ ಬೋರ್ ಸಾಕು ಅಂದ್ಬಿಟ್ಟು. ಸ್ವಂತ ಟೀಸಿ ಇದೆ. ರೋಡು ದೊಡ್ಡ ರೋಡೇನು ಮಾತಾಡೋಂಗಿಲ್ಲ. 33 ಅಡಿ ರೋಡು. ಮಳವಳ್ಳಿಯಿಂದ ಜಾಗಕ್ಕೆ ಒಂದು 13 ಕಿಲೋಮೀಟ್ರ್ ಆಗ್ಬೋದು. ಬೆಂಗಳೂರಿಂದ 110 ಕಿಲೋಮೀಟ್ರ್ ಆಗುತ್ತೆ ಸ್ಪಾಟ್ಗೆ. ಜಾಗ ಮಾತ್ರ ಸಖತ್ತಾಗಿದೆ. ರೋಡ್ ಗೀಡೆಲ್ಲ ತಾರ್ ರೋಡಿಂದ ಒಂದು 3/4 ಕಿಲೋಮೀಟ್ರು ಮೆಟ್ಲಿಂಗ್ ರೋಡು. ಅದುವೇ ಬೋರ್, 2 ಬೋರು. ಇದು ಆಫ್ ಮಾಡಿದ್ದಾರೆ. ಒಂದೇ ಬೋರ್ ನೀರು ಸಾಕು 2 ಬೋರಲ್ಲಿ. ತುಂಬ ಚೆನ್ನಾಗಿದೆ, ಬೊಂಬಾಟಾಗಿದೆ ಪ್ರಾಪರ್ಟಿ ಅಂತ. ರೈಟು ನೆಗೋಷಿಯಬಲ್ ಇದೆ. 35 ಲಕ್ಷ ಹೇಳ್ತಿದ್ದಾರೆ ಎಕರೆ. ಕೂತ್ಕರೆ ಹೆಚ್ಚು ಕಮ್ಮಿ ಆಗುತ್ತೆ.